ನಾವಿದ್ದ ಮನೇನ ಖಾಲಿ ಮಾಡಿ ತುಂಬ ಕಿರಿಕಿರಿ ಮಾಡ್ತಿದ್ದಾರೆ ಅವರು ಖಾಲಿ ಮಾಡಿ ಅಂತೇಳಿ. ಈ ಸತಿ ಮತ್ತೆ ಹಾವು ಬಂದೈತಿ. ಆದರೆ ಈ ಸತಿ ಹೋಮ್ ಟೂರ್ ಮಾಡ್ರಿ ಅಂತಿದ್ರಲ್ಲ, ನಮ್ಮನೆ ಖಾಲಿ ಖಾಲಿ ಹೆಂಗೆ ಅನ್ಸುತ್ತೆ ಅಂತೇಳಿ ತೋರಿಸ್ತೀವಿ ನೋಡ್ರಿ. ನಮ್ಮನೆ ಕ್ಲೀನ್ ಮಾಡಕ್ ಬಂದವ್ರೆ ನಮ್ಮ ಅಣ್ಣರು. ನನಗೆ ಅಣ್ಣ ಇಲ್ಲ ಎಂಬ ಕೊರಗನ್ನು ನೀಗಿಸಿದ. ನಮಗೆ ಬೇಕಾದಾಗೆಲ್ಲ ಬರ್ತಾನೆ. ಇವನಿಗೆ ಒಳ್ಳೆ ಹೆಂಡತಿ ಅನ್ನಲ್ಲ, ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಅಂತೆ. ಸೊ ನೀನು ಅನ್ಕೊಳ್ತೇನೆ ಅದಾಗಲಿ, ಅದೇ ಏನು ಅನ್ಕೊಂತೀಯ ಅದಾಗಲಿ ಅಂದೆ. ಸೊ ಎಂತ ಬೇಕಾರೆ ಅನ್ಕೊ ನೀನು. ಏನು ಮನೇಲಿ ಮಗ ಇರ್ಬೇಕಂತಲ್ಲ, ಇಂಥದಕ್ಕೆ ಓಡಾಡೋದು. ನಮ್ಮ ಮನೆಗೆ ನಾನೇ ಮಗ ಆಗಿಬಿಟ್ಟಿದ್ದೀನಿ ನಾನು. ಹಲೋ, ವೆಲ್ಕಮ್ ಟು ದಿ ಚಾನಲ್. ಇವತ್ತೇನು ಇವಳು ಪಾಳು ಬಿದ್ದ ಮನೆಯಲ್ಲಿ ವ್ಲಾಗ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಳ್ತಿರ್ಬೋದು. ಎಸ್, ಈ ಪಾಳು ಬಿದ್ದ ಮನೇನ ನಾವು ಚೆನ್ನಾಗಿರೋ ಮನೆ ಮಾಡಬೇಕು. ಇವಾಗ ಹೊಸ ಜರ್ನಿ ಸ್ಟಾರ್ಟ್ ಆಗ್ತಿದೆ. ಎಲ್ಲ ಸ್ವಲ್ಪ ಸರಿ ಮಾಡಬೇಕು ಇವಾಗ. ಏನು ಅಂತ ಹೇಳಿ ನಿಮಗೆ ಗೊತ್ತಾಗಿರ್ಬೋದು. ನಾವಿದ್ದ ಮನೇನ ಖಾಲಿ ಮಾಡಿ ಈ ಮನೆಗೆ ಬರ್ತಾ ಇದ್ದೀವಿ. ತುಂಬ ಕಿರಿಕಿರಿ ಮಾಡ್ತಿದ್ದಾರೆ ಅವರು ಖಾಲಿ ಮಾಡಿ ಅಂತೇಳಿ. ಸೊ 7 ವರ್ಷದ ನಮ್ಮ ಅಲ್ಲಿಯ ಜರ್ನಿನ ಬಿಟ್ಟು ಇನ್ನೊಂದು ಹೊಸ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದೇವರು ಎಲ್ಲ ಒಳ್ಳೇದು ಮಾಡಲಿ ಅಂತ ತಿಳ್ಕೊಳ್ತೀನಿ. ಇದೆ ನೋಡಿ ಇವಾಗಿದ್ದು ಇಲ್ಲ, ಎಲ್ಲ ರಿಪೇರಿ ಮಾಡಿಸ್ಬೇಕು, ಎಲ್ಲ ಮಾಡಬೇಕು. ಬನ್ನಿ, ಇಲ್ಲಿ ನಮ್ಮಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಈ ವ್ಲಾಗ್ 2-3 ದಿನ ಸೇರಿಸಿ ಮಾಡಿರ್ತೀನಿ ನಾನು. ನಿನ್ನೆ ನಾವು ಕ್ಲೀನ್ ಮಾಡಿದ್ವಿ ಇದನ್ನ, ಬಟ್ ಇದಿನ್ನೂ ರಿಪೇರಿ ತುಂಬ ಇದೆ. ಇದು ಇಷ್ಟು ರಿಪೇರಿ ಮಾಡಲಿಕ್ಕಿದೆ. ರಿಪೇರಿ ಇವಾಗ ಎಲೆಕ್ಟ್ರಿಷಿಯನ್ ಅವರಿಗೆ ಹೇಳಿದ್ದೀನಿ. ಅವರು ಇವಾಗ ಕರೆಂಟ್ ಅಂದರೆ ಅದು ಎಲೆಕ್ಟ್ರಿಷಿಯನ್ ವರ್ಕ್ ಏನಿದೆ ಅದನ್ನು ಮಾಡ್ತಾರೆ. ಸೊ ಅದಕ್ಕೇನೋ ಐಟಮ್ಸ್ ಬೇಕಂತ ತರಲಿಕ್ಕೆ ಹೋಗಿದ್ದಾರೆ. ಇವಾಗ ನಾನು ಬಂದಿದ್ದೀನಿ ಇಲ್ಲಿ ಕೆಲಸ ಮಾಡಿಸೋಕೆ. ಅದಕ್ಕೆ ಒಬ್ಬ ಹುಡುಗ ಇರಬೇಕು, ಏನೋ ಮನೇಲಿ ಮಗ ಇರಬೇಕಂತಲ್ಲ, ಇಂಥದಕ್ಕೆ ಓಡಾಡೋದಕ್ಕೆ ಅದಕ್ಕೆಲ್ಲ ಇರಬೇಕು. ಬಟ್ ಇವಾಗ ನಮ್ಮ ಮನೆಗೆ ನಾನೇ ಮಗ ಆಗಿಬಿಟ್ಟಿದ್ದೀನಿ, ನಾನೇ ಓಡಾಡೋ ಹಂಗಾಗಿದೆ. ಏನು ಮಾಡೋಕ್ಕಾಗಲ್ಲ. ನನ್ನ ಹಸ್ಬೆಂಡ್ ಬರ್ತೀನಿ ಅಂದರು, ಬಟ್ ಬಂದು ಸುಮ್ಮನೆ ಕಷ್ಟ, ಅವರಿಗೆ ಬೇಗ ಹೋಗಬೇಕಾಗುತ್ತೆ. ಹಾಗಾಗಿ ವೇಸ್ಟ್. ಅದು ದೊಡ್ಡ ಕೆಲಸ ಇತ್ತು, ನಮಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂದರೆ ಪರವಾಗಿಲ್ಲ ಕರಿಬೋದು, ಬಟ್ ಇದೆಲ್ಲ ಮ್ಯಾನೇಜ್ ಮಾಡ್ಬೋದಲ್ಲ. ಹಾಗಾಗಿ ನಾನು ಇಲ್ಲಿ ಪರವಾಗಿಲ್ಲ ಬೇಡ ಅಂತ ಹೇಳಿದೆ. ಇನ್ನು ನೆಕ್ಸ್ಟ್ ಅವ್ರಿಗೆ ಎಕ್ಸಾಮ್ ಕೂಡ ಬರುತ್ತೆ, ಸುಮ್ಮನೆ ಮತ್ತೆ ಅವರಿಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಬೇಡ ಅಂತ ಹೇಳಿದೆ. ಇವಾಗ ನೋಡಿ, ಈ ಶೀಟ್ ರಿಪೇರಿ ಮಾಡಬೇಕು. ಅದನ್ನು ಕೆಲವು ಇಷ್ಟು ಇದರಲ್ಲಿ ಮೇಯ್ನ್ ಇದಿಷ್ಟು ಕೆಲಸ ಇದೆ. ನೋಡಿ, ಈ ಡೋರ್ ಕೆಲಸ ಆಗಬೇಕು. ನಾನು ವಿಡಿಯೋ ಅಪ್ಲೋಡ್ ಮಾಡೋ ಟೈಮಲ್ಲಿ ಆಲ್ರೆಡಿ ಇದೆಲ್ಲ ರೆಡಿ ಮಾಡಿ ನಾವು ಈ ಮನೇಲಿ ಕುತ್ಕೊಂಡಿರ್ತೀವಿ ಈ ವಿಡಿಯೋ ಅಪ್ಲೋಡ್ ಮಾಡುವಾಗ. ಓಕೆ, ನನ್ನ ಲೈಫಿನ ಏನೇನು ಜರ್ನಿ ಇದೆ ಎಲ್ಲ ಜರ್ನಿ ಜೊತೆಗೂ ನೀವಿದ್ರಿ. ಅಂದರೆ ನನ್ನ ಮ್ಯಾರೇಜ್ ಆಗಿರ್ಬೋದು ಅದೆಲ್ಲ. ಸೊ ಈ ಜರ್ನಿಯಲ್ಲೂ ನೀವು ನನ್ನ ಜೊತೆಗೇ ಇರ್ತೀರಿ. ಹಾಗೆಯೇ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ನನಗೆ. ಹೀಗೇ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ಏನೇನು ಆಗ್ತಾ ಹೋಗುತ್ತೆ ಅದನ್ನೂ ತೋರಿಸ್ತೀನಿ. ನೆಕ್ಸ್ಟ್ ಈ ಶೀಟ್ನೆಲ್ಲ ಸರಿ ಮಾಡಬೇಕಿತ್ತು, ಶೀಟೆಲ್ಲ ಹೋಗಿತ್ತು. ಸೊ ಹಾಗಾಗಿ ರಿಪೇರಿ ಮಾಡೋಕ್ಕೆ ಜನ ಬಂದಿದ್ರು. ಈ ಸತಿ ಮತ್ತೆ ಹಾವು ಬಂದೈತಿ, ಆದರೆ ಈ ಸತಿ ಬೇರೆ ಹಾವು, ನಾಗರವಲ್ಲ ಕೆರೆ ಯಾವುದು, ಹೊರಗೆ ಹೋಗೋದು ಇಲ್ಲಿದೆ ನೋಡಿ, ತೋರಿಸ್ತೀನಿ. ಅಯ್ಯೋ, ಒಳಗೋತದು ಮತ್ತೆ. ಗೈಸ್, ನಾನು ಎಲ್ಲ ಶಿಫ್ಟ್ ಮಾಡಬೇಕಲ್ಲ, ಹಾಗಾಗಿ ನಾನೆಲ್ಲ ಐಟಮ್ಸ್ ಇದು ಅದಾವು. ಆದರೆ ಅದು ಇಲ್ಲಿ ಕಾಣುತ್ತಾ, ಒಳಗೆ ಅಲ್ಲೈತದ, ಹೋಗವಲ್ದು, ಅಲ್ಲೇ ಗಟ್ಟಿ ಕುಂತು ಬಿಟ್ಟದ, ಹೆದರಾಕತ್ತದ. ಸೊ ನೀವು ಈ ವಿಡಿಯೋದಾಗ ಕರೆಕ್ಟ್ ಒಬ್ಸರ್ವ್ ಮಾಡಿದರೆ ಕಾಣ್ಬೋದು, ಅದ್ರ ತಲೆ ಸ್ವಲ್ಪ ಕಾಣಕತ್ತೈತೆ ಹೊರಗೆ. ನನ್ನ ಕ್ಯಾಮರಾ ಅಷ್ಟು ಕರೆಕ್ಟ್ ಕೂಡ ಇಲ್ಲ. ಇವಾಗ ನೋಡ್ರಿ, ನಾ ಮುಂದೆ ಹೋದೆ ಅಂತ ಅದು ಸೀದಾ ವಾಪಸ್ ಒಳಗೋದು. ಎಲ್ಲ ಗಂಟು ಕಟ್ಟಿ ಇಟ್ಟಿವಿ. ನೆಕ್ಸ್ಟ್ ಲಾಸ್ಟಿಗೆ ನಾನು ಖಾಲಿ ಹೋಮ್ ಟೂರ್ ಮಾಡ್ತೀನಿ ನಿಮ್ಗೆ, ಖಾಲಿ ಹೋಮ್ ಟೂರ್. ಎಸ್ ಗಾಯ್ಸ್, ಎಲ್ಲ ಫುಲ್ ಪ್ಯಾಕ್. ಇವಾಗ ಗಾಡಿ ಬಂದರೆ ಎಲ್ಲ ಹಾಕೋದಿದ್ದು ನಾನು ನೋಡಿ ಹೆಂಗಿದೆ. ಖಾಲಿ ಅಂತ ಅನಿಸ್ತಿಲ್ಲ, ಇನ್ನು ತುಂಬಿದೆ. ನೆಕ್ಸ್ಟ್ ಖಾಲಿ ಅನಿಸುತ್ತೆ ಎಲ್ಲ ಶಿಫ್ಟ್ ಮಾಡಿದ ಮೇಲೆ. ನಮ್ಮ ಅಡುಗೆ ಕೋಣೆ ಆಲ್ಮೋಸ್ಟ್ ಖಾಲಿಯಾಗಿದೆ. ಇವಾಗ ಏನು ಐಟಮ್ಸ್ ಇಲ್ಲ. ಹಾಗಾಗಿ ಈ ಮನೆ ಇಕೋ ಕೇಳಿಸ್ತಾ ಇದ್ದು ನಾನು ಮಾತಾಡೋದು ಫುಲ್. ಎಲ್ಲ ಐಟಮ್ ಹೋಗಿದ್ದಲ್ಲ,
ಈ ಮನೆಯಲ್ಲಿ 7 ವರ್ಷದ ಮೆಮೊರೀಸ್ ಇದೆ ನಂದು. ಸ್ವಲ್ಪ ಬೇಜಾರಾಗುತ್ತೆ, ಅಕ್ಕಪಕ್ಕದವ್ರನ್ನ ಬಿಟ್ಟು ಹೋಗಬೇಕಲ್ಲ. ಸೊ ಹಾಗಾಗಿ ಏನು ದೂರ ಇಲ್ಲ, ನಾನು ಕೆಳಗೆ ಏನಾದ್ರು ಐಟಮ್ ತರ್ಲಿಕ್ಕೆ ಬಂದರೆ ಸಿಗ್ತಾರೆ ನನಗೆ. ಬಟ್ ಆದರೂ ಹತ್ತಿರ ಏನು ಹೇಳ್ತಾರೆ, ಒಳ್ಳೆ ಗುಡ್ ವೈಬ್ಸ್ ಇರೋ ಪೀಪಲ್ಸೇ ಇದ್ದರು. ಬಟ್ ಅಲ್ಲಿ ಆ ಥರ ಇಲ್ಲ ನನ್ನ ಪ್ರಕಾರ ಅಂತ ಇಲ್ಲವೇ ಅಲ್ಲೆಲ್ಲ ನೆಗೆಟಿವ್ ಪೀಪಲ್ಗಳೇ ಇರೋದು. ಬಟ್ ಇರಲಿ, ಅವ್ರ ಪಾಡಿಗೆ ನಾವು ನಮ್ಮ ಪಾಡಿಗೆ ಇದ್ರೆ ಆಯ್ತು ಅಷ್ಟೇ. ಮತ್ತು ಎಂತ ಜಾಸ್ತಿ ಮಿಸ್ ಮಾಡೋದು ನನ್ನ ಇಲ್ಲಿ ನಾವು ಅಡುಗೆ ಕೊಂಡಿನ ಈ ಥರ ವ್ಯೂ ಫುಲ್ ನೇಚರಾಗಿ ಅದು ಮಿಸ್ ಮಾಡ್ತೀನಿ. ಬೆಳಗ್ಗೆ ಚೆನ್ನಾಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಅವರಿಗೆ ಓನರ್ ಇದು ನಮ್ಮ ಮನೆ ಅಲ್ಲ, ನಮ್ಮ ಮನೆ ಆಗಿದ್ದರೆ ಯಾರು ನಮ್ಮನ್ನು ಎಬ್ಬಿಸುವ ಹಕ್ಕಿರ್ತಿರ್ಲಿಲ್ಲ. ಸೊ ಅವ್ರ ಮನೆ, ಹಾಗಾಗಿ ಅವರು ಎದ್ದೇಳಿ ಅಂದ್ಕೂಡ ನಾವು ಎದ್ದೇಳಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಲೈಫ್ ಎಲ್ಲೆಲ್ಲಿ ಕರ್ಕೊಂಡೋಗುತ್ತೆ ಅಲ್ಲಲ್ಲಿ ಹೋಗಲೇಬೇಕು. ಈ ಮನೆಯಲ್ಲಿ 7 ವರ್ಷ, ಅದಕ್ಕಿಂತ ಮುಂಚಿನ ಮನೆಯಲ್ಲಿ 10 ವರ್ಷ ಇದ್ವಿ ನಾವು. ಸೊ ಇವಾಗ ಇದನ್ನು ಬಿಡ್ತಾ ಇದ್ದೀನಿ, ಸ್ವಲ್ಪ ಬೇಜಾರಾಗುತ್ತೆ. ಇರಲಿ, ಎಲ್ಲ ಜೀವನದ ಒಂದೊಂದು ಏನು ಹೇಳ್ತಾರೆ ಚಾಪ್ಟರ್ಗಳು. ನೋಡ್ರಿ, ನಮ್ಮ ಮನೆ ಕ್ಲೀನ್ ಮಾಡಕ್ಕೆ ಬಂದವ್ರೆ ನಮ್ಮ ಅಣ್ಣರು. ಇವಾಗ ಹೇಳು, ನನ್ನ ಮಾತಾಡೋದು. ಇವಾಗ ಇಷ್ಟು ಇದೆಲ್ಲ ಅಯ್ಯೋ ನಮ್ಮ ಮನೆ ನೋಡ ಗಜಿ ಬಿಜಿ ಆಗಿ ಹೋಗಿದೆ. ಸೆಟ್ ಮಾಡುವ. ನನಗೆ ಅಣ್ಣ ಇಲ್ಲ ಎಂಬ ಕೊರಗನ್ನು ನೀಗಿಸಿದ, ನಮಗೆ ಬೇಕಾದಾಗೆಲ್ಲ ಬರ್ತಾನೆ. ಇವನಿಗೆ ಒಳ್ಳೆ ಹೆಂಡತಿ ಅನ್ನಲ್ಲ, ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಅಂತೆ. ಸೊ ನೀನು ಅನ್ಕೊಳ್ತೇನೆ ಅದಾಗಲಿ, ಅದೇ ಏನು ಅನ್ಕೊಂತೀಯ ಅದಾಗಲಿ ಅಂದೆ. ಸೊ ಎಂತ ಬೇಕಾರೆ ಅನ್ಕೊ ನೀನು. ಹೋಮ್ ಟೂರ್ ಮಾಡ್ರಿ ಅಂತಿದ್ರಲ್ಲ, ಮಾಡಿದ್ದೀನಿ ಅನ್ಸುತ್ತೆ, ಮಾಡಿದ್ದೀನಿ. ಬಟ್ ಇವಾಗ ನಮ್ಮನೆ ಖಾಲಿ ಹೆಂಗೆ ಅನ್ಸುತ್ತೆ ಅಂತೇಳಿ ತೋರಿಸ್ತೀನಿ ನೋಡಿ. ಖಾಲಿ ನಾವು ಮಾತಾಡಿದ್ದು ಫುಲ್ ಇಕೋ ಆಗಿ ಕೇಳಿಸ್ತೀವಿ. ಮತ್ತೆ ಹೊರಗೆ ಸೌಂಡ್ ಇನ್ನೂ ಜಾಸ್ತಿ ಆಗ್ತದೆ. ಒಳ್ಳೆ ಅಮ್ಮ ಆಗ್ತಿದ್ದಾರೆ. ಎಸ್